ನೋಡಿ, ಮೊದಲಿಗೆ ಈ ಹನಿ ಟ್ರ್ಯಾಪ್ ಅನ್ನೋ ವಿಚಾರ ಯಾಕೋ ಈ ಪೊಲಿಟಿಕಲ್ ಅಂದ್ರೆ ರಾಜಕೀಯ ನಾಯಕರ ಸುತ್ತಕೊಳ್ತಾ ಇದೆಯಾ ಅಂತ ಅನಿಸ್ತಾ ಇದೆ. ಈಗ ಮತ್ತೊಮ್ಮೆ ಪ್ರಭಾವಿ ಸಚಿವರಿಗೆ ಹನಿ ಟ್ರ್ಯಾಪ್ಗೆ ಟ್ರೈ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಆ ಹನಿ ಟ್ರ್ಯಾಪ್ನ ವಿಡಿಯೋ ಎಲ್ಲಿ ರಿಲೀಸ್ ಆಗ್ಬಿಡುತ್ತೋ ಅನ್ನೋ ಆತಂಕದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಸಚಿವರೆಲ್ಲರೂ ದೌಡಾಯಿಸಿಬಿಟ್ಟಿದ್ದಾರೆ. ತರಾತುರಿಯಲ್ಲಿ ಸಿಎಂ ಅವರನ್ನ ಭೇಟಿ ಮಾಡಿದ್ದಾರೆ ಸಚಿವರು. ದಾಖಲೆಯ ಸಮೇತ ಸಿಎಂ ಅವರನ್ನ ಭೇಟಿ ಮಾಡಿ ಸಚಿವರು ಚರ್ಚೆ ಮಾಡ್ತಾ ಇದ್ದಾರೆ. ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ದಾಖಲೆಯನ್ನ ತೋರಿಸಿ ರಹಸ್ಯ ಮಾತುಕತೆಯನ್ನಾಡ್ತಾ ಇದ್ದಾರೆ. ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಈ ಹನಿ ಟ್ರ್ಯಾಪ್ ಪ್ರಕರಣ. ಯಾರೋ ತಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದವರನ್ನ ಸುಮ್ಮನೆ ಬಿಡೋದಿಲ್ಲ, ಹೀಗಂತ ಸಿಎಂ ಸಿದ್ದರಾಮಯ್ಯನವರ ಎದುರಲ್ಲೇ ಆ ಸಚಿವರು ರೇಗಾಡ್ತಾರೆ. ಮತ್ತೆ ರಾಜಕೀಯದಲ್ಲಿ ಸಂಚಲನ ಮೂಡಿಸುವಂತಹ ಸಂದರ್ಭ ಇದು. ಆ ಪ್ರಭಾವಿ ಸಚಿವರು ಈಗ ಸಿಗಾಕೊಂಡಿದ್ದಾರಂತೆ ಹನಿ ಟ್ರ್ಯಾಪ್ನಲ್ಲಿ. ಬೇಕು ಅಂತ ನಮ್ಮನ್ನ ಸಿಗಾಕ್ಸುವಂತ ಪ್ರಯತ್ನ ಆಗ್ತಾ ಇದೆ ಅಂತೇಳಿ ಸಿದ್ದರಾಮಯ್ಯನವರನ್ನ ತರಾತುರಿ ಭೇಟಿ ಆಗೋದಕ್ಕೆ ಅವರ ನಿವಾಸಕ್ಕೆ ದೌಡಾಯಿಸ್ತಾರೆ ಸಚಿವರೆಲ್ಲರೂ. ತರಾತುರಿಯಲ್ಲಿ ಭೇಟಿ ಮಾಡಿ ಮಾತಾಡ್ತಾ ಸಂದರ್ಭದಲ್ಲಿ ದಾಖಲೆಗಳನ್ನ ಸಿದ್ದರಾಮಯ್ಯನವರ ಮುಂದೆ ಇಟ್ಟು, ನೋಡಿ ಹಿಂಗೆ ಮಾಡಿದ್ದಾರೆ, ಷಡ್ಯಂತ್ರ ಮಾಡ್ತಿದ್ದಾರೆ, ಹಿಂಗ್ ಮಾಡಿದವ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ, ಹೀಗಂತ ಸಿದ್ದರಾಮಯ್ಯನವರ ಎದುರಲ್ಲೇ ಆ ಸಚಿವರು ರೇಗಾಡ್ತಾರೆ. ಅಲ್ಲಿಗೆ ಮತ್ತೊಬ್ಬ ರಾಜಕಾರಣಿ ಈ ಹನಿ ಟ್ರ್ಯಾಪ್ನಲ್ಲಿ ಸಿಕ್ಕಾಕೊಂಡಂತಾಗಿದೆ. ನಾಟ್ ಎಟ್ ಕನ್ಫರ್ಮ್ಡ್, ಬಟ್ ಬಲ್ಲ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ, ಪಕ್ಕಾ ಮಾಹಿತಿ ಇದು. ಅದಕ್ಕೆ ಕಾರಣ ತರಾತುರಿಯಲ್ಲಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ಸಚಿವರೆಲ್ಲರೂ ದೌಡಾಯಿಸ್ತಾರೆ. ನೋಡಿ ಸಾರ್, ಹಿಂಗೆ ಆಗ್ಬಿಟ್ಟಿದೆ, ಯಾರೋ ನಮ್ಮನ್ನು ಸಿಕ್ಕಾಕ್ಸ್ತಾ ಇದ್ದಾರೆ, ದಾಖಲೆ ತೋರಿಸಿ ರೇಗಾಡ್ತಾ ಇರೋದು ಕೋಪ ಮಾಡಿಕೊಂಡು. ಹಾಗಾದ್ರೆ ಆ ಸಚಿವರು ಯಾರು? ರೇಗಾಡಿದ್ರಲ್ಲ ಸಿಎಂ ಎದುರಲ್ಲಿ, ಹಿಂಗೆ ಮಾಡಿದರೆ ಸಿಕ್ಕಾಕ್ಸೋಕೆ ಇದೆಲ್ಲ ಮಾಡ್ತಿರೋದು ಅಂತ ಆ ಸಚಿವರು ಯಾರು? ಒಂದಿಲ್ಲೊಂದು ಪ್ರಕರಣಗಳು ಕಾಂಗ್ರೆಸ್ ಸರ್ಕಾರದ ಸುತ್ತ ಸಿಕ್ಕಾಕೊಳ್ತಾ ಇದೆ. ಆ ಸುಳಿಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇದೆ. ಅಧಿಕಾರಕ್ಕೆ ಬಂದ 2 ವರ್ಷಗಳಿಂದಲೂ ಕೂಡ ಒಂದಿಲ್ಲೊಂದು ಸಮಸ್ಯೆಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಬರ್ತಾನೆ ಇದ್ದಾವೆ. ವಾಲ್ಮೀಕಿ ಹಗರಣ ಆಯ್ತು, ಮೂಡ ಆಯ್ತು, ತದನಂತರ ಬೇರೆ ಬೇರೆ ವಿಚಾರ ಆಯ್ತು, ಕುರ್ಚಿ ಚಟಾಪಟಿ ಆಯ್ತು, ಈಗ ಹನಿ ಟ್ರ್ಯಾಪ್ ಮತ್ತೊಮ್ಮೆ. ಎಲ್ಲಿ ಹನಿ ಟ್ರ್ಯಾಪ್ ವಿಡಿಯೋ ರಿಲೀಸ್ ಆಗ್ಬಿಡುತ್ತೋ, ತಮ್ಮ ಬಂಡವಾಳ ಎಲ್ಲಿ ಜಗಜ್ಜಾಹೀರಾಗ್ಬಿಡುತ್ತೋ, ಎಲ್ಲಿ ನನ್ನಿಂದ ಸರ್ಕಾರಕ್ಕೆ ತೊಂದರೆ ಆಗಿಬಿಡುತ್ತೋ, ನನ್ನ ಪದವಿಗೆ ತೊಂದರೆ ಆಗ್ಬಿಡುತ್ತೋ ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ಆ ಸಚಿವರೆಲ್ಲರೂ ಭೇಟಿ ಕೊಟ್ಟು ದಾಖಲೆಯನ್ನ ಮುಂದೆ ಇಟ್ಟು, ಸಾರ್ ಹಿಂಗೆ ಆಗ್ಬಿಟ್ಟಿದೆ ಸಾರ್, ಯಾರೋ ನಮ್ಮನ್ನ ಸಿಗಾಕ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ರೇಗಾಡ್ತಾ ಇದ್ದಾರೆ ಆ ಸಚಿವರು. ಇದಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ, ಬನ್ನಿ ನೋಡೋಣ. ನಮ್ಮ ಸ್ಟೇಟ್ ಇಂಟೆಲಿಜೆನ್ಸ್ನವರು ಮತ್ತು ಮಿಲಿಟರಿ ಇಂಟೆಲಿಜೆನ್ಸ್ನವರು ಅವರನ್ನು ಇವತ್ತು ಸೆಕ್ಯೂರ್ ಮಾಡಿದ್ದಾರೆ. ಅವರಿಂದ ಅನೇಕ ಮಾಹಿತಿಗಳನ್ನು ಕೂಡ ತಗೊಂಡಿದ್ದಾರೆ. ಇವರು ಮೂಲತಃ ಉತ್ತರ ಪ್ರದೇಶದಿಂದ ಬಂದಿರತಕ್ಕಂಥವ್ರು. ಬೆಂಗಳೂರಿನಲ್ಲಿ BELನಲ್ಲಿ ಕೆಲಸ ಮಾಡೋದಕ್ಕೆ ಇಲ್ಲಿ ಬಂದು ಅವರು ಈ ರೀತಿ ಇಡೀ ದೇಶಕ್ಕೆ ದ್ರೋಹವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರನ್ನು ಈಗ ಮಿಲಿಟರಿ ಇಂಟೆಲಿಜೆನ್ಸ್ನವರು ಫರ್ದರ್ ಆ್ಯಕ್ಷನ್ಸಿಗೆ ಅವರು ಕ್ರಮವನ್ನು ತಗೊಳ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ಆತಂಕಕಾರಿಯಾದಂಥ ವಿಚಾರ. ಅನೇಕ ಪ್ರಮುಖವಾದಂಥ ತೀರ್ಮಾನಗಳು ಮತ್ತು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಎಕ್ವಿಪ್ಮೆಂಟ್ಸ್ಗಳು ಅವರ ಬಗ್ಗೆ ಅವ್ರ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ ಅಂತ ಇದೆ. ಮುಂದೆ ತನಿಖೆ ಆದಮೇಲೆ ಇನ್ನೂ ಏನು ಬರುತ್ತೆ ಗೊತ್ತಿಲ್ಲ. ಇದರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತಾಡಿದ್ದಾರೆ, ಬನ್ನಿ ನೋಡೋಣ. CM ಅವ್ರ ಜೊತೆ ಮಾತಾಡ್ತೀವಿ, ಸಂಬಂಧಪಟ್ಟ ಗೃಹ ಸಚಿವರ ಜೊತೆ ಈಗಾಗಲೇ ಮಾತಾಡಿದ್ದೀವಿ. ಸೊ ಅದೊಂದು ದೂರ ಆದರೆ ತನಿಖೆಗೆ ಅನುಕೂಲ ಆಗ್ತದೆ. ಹೌದೌದು, ಇದರಲ್ಲಿ ಏನೋ ಬರೀ ನಮ್ಮವರಷ್ಟೇ ಅಲ್ಲ, ಎಲ್ಲರೂ ಇದ್ದಾರೆ. ಎಲ್ಲ ಪಕ್ಷದವರು ಇದರಲ್ಲಿ ಹನಿ ಟ್ರ್ಯಾಪ್ ಒಳಗಾದವರು ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಆಗಿದ್ದಾರೆ, ಅವ್ರ ಹೆಸರು ಕೇಳಿ ಬಂದಿತ್ತು, ಈಗ ನಮ್ಮವ್ರ ಕೇಳಿ ಬರ್ತಾ ಇದೆ. ಮುಂದೆ ಮತ್ತೆ ಯಾರು ಕೇಳು ಆಶ್ಚರ್ಯ ಪಡಬೇಕಾಗಿಲ್ಲ.
ಇದು ಬ್ರೇಕ್ ಆಗುತ್ತೆ. ನೋಡೋಣ, CM ಅವ್ರ ಜೊತೆ ಮಾತಾಡ್ತೀವಿ, ಸಂಬಂಧಪಟ್ಟ ಗೃಹ ಸಚಿವರ ಜೊತೆ ಈಗಾಗಲೇ ಮಾತಾಡಿದ್ದೀವಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ನಲ್ಲಿದ್ದಾರೆ. ಆನಂದ್, ಈ ಹನಿ ಟ್ರ್ಯಾಪ್ ಅನ್ನೋದು ರಾಜಕಾರಣಿಗಳ ಸುತ್ತ ಯಾವಾಗಲೂ ಸುಳಿದಾಡ್ತಾನೆ ಇರುತ್ತೆ. ಈಗ ಆ ವಿಡಿಯೋ ರಿಲೀಸ್ ಆದರೆ ನಮ್ಮ ಬುಡಕ್ಕೆ ಎಲ್ಲಿ ಬರುತ್ತೋ, ನಮ್ಮ ಪದವಿಗೆ ಎಲ್ಲಿ ಚ್ಯುತಿ ಬಂದ್ಬಿಡುತ್ತೋ ಅನ್ನುವಂಥ ಟೆನ್ಷನ್ನು. ಜಾರಕಿಹೊಳಿ ಅವರ ಹೇಳಿಕೆ ನೋಡ್ತಾ ಇದ್ದೆ, ಕೇವಲ ನಮ್ಮವರು ಅಷ್ಟೇ ಅಲ್ಲ, ಎಲ್ಲ ಪಾರ್ಟಿಯವರು ಬೇರೆ ಬೇರೆ ರಾಜಕಾರಣಿಗಳು ಸಿಕ್ಕಾಕೊಂಡಿದ್ದಾರೆ ಅಂತ. ಇದರ ಬಗ್ಗೆ ಇನ್ಸೈಡ್ ಡೀಟೇಲ್ಸ್ ಏನು ಸಿಗ್ತಾ ಇದೆ ನಿಮಗೆ? ಶರತ್, ಪ್ರಮುಖವಾಗಿ ಈಗ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಹನಿ ಟ್ರಾಪ್ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಪ್ರಭಾವಿ ಸಚಿವರು ತಮ್ಮ ಸಹೋದ್ಯೋಗಿ ಸಚಿವರೊಬ್ಬರ ಒಂದು ಹನಿ ಟ್ರ್ಯಾಪ್ ಅನ್ನ ಮಾಡಿಸಿದ್ದಾರೆ ಅನ್ನೋ ಒಂದು ಸದ್ದು ತೀವ್ರವಾಗಿ ಒಂದು ಹರಡ್ತಾ ಇದೆ. ಈಗಾಗಲೇ ವಿಧಾನಸಭೆ ಮುಗಸಾಲೆಯಿಂದ ಹಿಡಿದು KPCC ವರೆಗೂ ಸಚಿವರ ನಿವಾಸಗಳಿಂದ ಹಿಡಿದು ಎಲ್ಲವೂ ಕೂಡ ಎಲ್ಲ ಕಡೆನೂ ಕೂಡ ಇದೇ ರೀತಿಯ ಒಂದು ಗಂಭೀರ ಒಂದು ಚರ್ಚೆನೂ ಕೂಡ ನಡೀತಾ ಇರ್ತಕ್ಕಂಥದ್ದು. ನನಗೆ ಸುನೀಲ್ ಕುಮಾರ್ ಅವರು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡಿ ಈ ಒಂದು ಹನಿ ಟ್ರ್ಯಾಪ್ ಯಾವ ರೀತಿ ಮಾಡ್ತಾರೆ, ಜೊತೆಗೆ ಕೆಲವರನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಈ ಒಂದು ಹನಿ ಟ್ರ್ಯಾಪ್ ಅನ್ನ ಮಾಡಿಸ್ತಿದ್ದಾರೆ ಅನ್ನೊಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇಷ್ಟು ದಿನ ಒಂದು ಊಹಾಪೋಹನೂ ಕೂಡ ಇತ್ತು, ನಿಜಕ್ಕೂ ಕೂಡ ಇಬ್ಬರು ಸಚಿವರಾಗೆ ಒಂದು ಹನಿ ಟ್ರ್ಯಾಪ್ ಮಾಡಲಾಗಿದೆಯಾ ಅಂತ. ಆದ್ರೆ ಬೆಳಿಗ್ಗೆ ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇಬ್ಬರು ಸಚಿವರ ಮೇಲೆ ಹನಿ ಟ್ರ್ಯಾಪ್ ಆಗಿರ್ತಕ್ಕಂಥದ್ದು ನಿಜ ಅಂತ ಅವರು ಒಪ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಆ ವಿಚಾರವಾಗಿ ತಮ್ಮ ಬಳಿನೂ ಕೂಡ ಮಾತುಕತೆ ನಡೆಸಿದ್ದಾರೆ. ತಾವು ಕೂಡ CM ಬಳಿ ಮತ್ತೆ ಗೃಹ ಸಚಿವರ ಬಳಿನೂ ಕೂಡ ಈ ಕುರಿತು ಚರ್ಚೆ ಮಾಡಿದ್ದೀನಿ ಅನ್ನೋ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಅಲ್ಲಿಗೆ ಸಾಬೀತಾಯಿತು ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಇಬ್ಬರು ಸಚಿವರು ಹನಿ ಟ್ರ್ಯಾಪ್ಗೆ ಒಳಗಾಗಿರ್ತಕ್ಕಂಥದ್ದು ನಿಜ ಅಂತ. ಸದ್ಯ ಈ ವಿಚಾರ ಬಹಳಷ್ಟು ಒಂದು ತೀವ್ರವಾದಂತಹ ಒಂದು ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ CM ಅಂಗಳಕ್ಕೂ ಕೂಡ ಹೋಗಿರ್ತಕ್ಕಂಥದ್ದು. ಮಧ್ಯಾಹ್ನವಷ್ಟೇ CM ಸಿದ್ದರಾಮಯ್ಯನವರ ಕಾವೇರಿ ನಿವಾಸಕ್ಕೆ ಇಬ್ಬರು ಸಚಿವರು ತರಾತುರಿಯಲ್ಲಿ ಹೋಗಿ ರಹಸ್ಯವಾಗಿ CM ಅವರನ್ನ ಭೇಟಿ ಮಾಡಿ ಒಂದಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ. ಜೊತೆಗೆ ತಮ್ಮನ್ನ ಹನಿ ಟ್ರ್ಯಾಪ್ಗೆ ಒಳಪಡಿಸಿದವರ ಒಂದು ಮಾಹಿತಿ, ಜೊತೆಗೆ ಅದನ್ನ ಮಾಡಿಸಿರ್ತಕ್ಕಂಥ ಮಾಸ್ಟರ್ ಮೈಂಡ್ ವಿಚಾರವಾಗಿಯೂ ಕೂಡ ಒಂದಷ್ಟು ಗಂಭೀರವಾದಂತಹ ಚರ್ಚೆಯನ್ನ ನಡೆಸಿರ್ತಕ್ಕಂಥದ್ದು. ಇದೇ ಅಲ್ಲದೆ CM ಭೇಟಿ ಮಾಡಿದಂತ ಒಂದು ಸಂದರ್ಭದಲ್ಲಿ ಆ ಮಾಸ್ಟರ್ ಮೈಂಡ್ ಸಚಿವ ಯಾರಿದ್ದಾರೆ ಅವರ ವಿರುದ್ಧ ತೀವ್ರವಾದಂತಹ ಒಂದು ಆಕ್ರೋಶವನ್ನು ಕೂಡ CM ಮುಂದೆ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಜೊತೆಗೆ ತಮ್ಮ ಕುಟುಂಬವನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಈ ರೀತಿ ಷಡ್ಯಂತ್ರ ಮಾಡಿದವರನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ CM ಮುಂದೆಯೇ ಕೂಗಾಡಿರ್ತಕ್ಕಂಥ ಒಂದು ಪ್ರಸಂಗ ಕೂಡ ನಡೆದಿದೆ ಅನ್ನೋ ಒಂದು ಮಾಹಿತಿ ಈಗ ಪವರ್ ಟಿವಿಗೆ ಲಭ್ಯವಾಗಿರ್ತಕ್ಕಂಥದ್ದು. ಸದ್ಯ ನಮಗಿರ್ತಕ್ಕಂಥ ಒಂದು ಮಾಹಿತಿ ಪ್ರಕಾರ ಆ ಪ್ರಭಾವಿ ಸಚಿವರು ಏನೀಗ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ, ಅವರು ಇನ್ನೆರಡು ದಿವಸದಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿನೂ ಕೂಡ ಸದ್ಯ ಇರ್ತಕ್ಕಂಥದ್ದು. ಜೊತೆಗೆ ಈ ಎಲ್ಲಾ ಒಂದು ವಿಚಾರಗಳ ಬಗ್ಗೆನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ತೀವ್ರವಾಗಿ ಒಂದು ಸೂಕ್ಷ್ಮವಾಗಿ ಗಮನ ಹರಿಸ್ತಾ ಇದ್ದಾರೆ. ಯಾವಾಗ ಈ ಒಂದು ಹನಿ ಟ್ರ್ಯಾಪ್ ಪ್ರಕರಣ ವಿಚಾರ ಬಯಲಿಗೆ ಬಂತು, ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಸಚಿವರಿಂದಲೇ ಕಾಂಗ್ರೆಸ್ ಪಕ್ಷದ ಸಚಿವರ ಮೇಲೆ ಒಂದು ಹನಿ ಟ್ರ್ಯಾಪ್ ಆಗಿದೆ ಅಂತ ಗೊತ್ತಾದ ಮೇಲೆ ಹೈಕಮಾಂಡ್ ಕೂಡ ಇದನ್ನ ತೀವ್ರವಾಗಿ ಬಹಳಷ್ಟು ಒಂದು ಗಂಭೀರವಾಗಿ ತೆಗೆದುಕೊಂಡಿದೆ. ಈ ಒಂದು ಹನಿ ಟ್ರ್ಯಾಪ್ ವಿಚಾರವಾಗಿ CM ಮತ್ತೆ ಗೃಹ ಸಚಿವರಿಂದಲೂ ಕೂಡ ಮಾಹಿತಿಯನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಈ ಒಂದು ಹನಿ ಟ್ರ್ಯಾಪ್ ಪ್ರಕರಣ ಏನಿದೆ ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ತೀವ್ರವಾದಂತಹ ಒಂದು ಕಲ್ಲೋಲ ಉಂಟು ಮಾಡತಕ್ಕಂಥ ಒಂದು ಸಾಧ್ಯತೆ ಇದೆ. ಈಗಾಗಲೇ ಕೆಲವು ಸಚಿವರು ಕೂಡ ಈ ಒಂದು ಹನಿ ಟ್ರ್ಯಾಪ್ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂಥದ್ದು. ಮುಂದೆ ಏನಾದರೂ CLP ಸಭೆ ಅಥವಾ ಕ್ಯಾಬಿನೆಟ್ ಸಭೆ ನಡೆದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಬಹಳಷ್ಟು ಒಂದು ಮಾತಿನ ಚಕಮಕಿ ಅಥವಾ ಈ ಒಂದು ಹನಿ ಟ್ರ್ಯಾಪ್ ಸದ್ದು ಜೋರಾಗ್ತಕ್ಕಂಥ ಸಾಧ್ಯತೆ ಇದೆ. ಸದ್ಯ ಈ ಒಂದು ಹನಿ ಟ್ರ್ಯಾಪ್ ಏನಿದೆ ಇದು ರಾಜ್ಯ ಸರ್ಕಾರಕ್ಕೂ ಕೂಡ ತೀವ್ರವಾದಂತಹ ಒಂದು ಮುಜುಗರ ತಂದಿದೆ. ಜೊತೆಗೆ ಮುಂದೆ ಸರ್ಕಾರವೂ ಕೂಡ ಒಂದು ಪತನಗೊಳ್ತಕ್ಕಂಥ ಪರಿಸ್ಥಿತಿಗೂ ಕೂಡ ಈ ಒಂದು ಹನಿ ಟ್ರ್ಯಾಪ್ ಬಂದ್ರೆ ಒಂದು ನಾವು ಅದನ್ನ ಹಲ್ಲಗೆಳೋದಕ್ಕೆ ಆಗೋದಿಲ್ಲ. ಹಾಗಾಗಿ CM ಸಿದ್ದರಾಮಯ್ಯವರು ಕೂಡ ಈ ವಿಚಾರವಾಗಿ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.